ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಅಂದರೆ ನಿನ್ನೆದು ವ್ಲಾಗ್ ಆಗಿದೆ. ನಿನ್ನೆ ನಾನು ಏನೇನು ಮಾಡಿದ್ದೀನಿ ಅಂತೇಳಿ ಈ ವ್ಲಾಗಲ್ಲೂ ಶೇರ್ ಮಾಡ್ತೀನಿ. ಜಾಸ್ತಿ ಲೆಂತ್ ಆಗಿರೋ ವೀಡಿಯೋನ ಮಾಡ್ತಾ ಇಲ್ಲ, ಸ್ವಲ್ಪ ಚಿಕ್ಕದಾಗಿರೋ ವೀಡಿಯೋನೇ ಮಾಡ್ತಾ ಇರೋದು ಏನೇನಾಯಿತು ಅಂತೇಳಿ. ಬಟ್ ನಾನು ಇವತ್ತು ಹೊರಡಬೇಕಾಗಿತ್ತು ಊರಿಗೆ. ಅಂದರೆ ಸೋಮವಾರ ನಾನು ಊರಲ್ಲಿ ಇರಬೇಕಾಗಿತ್ತು, ಮಂಗಳೂರಲ್ಲಿ ಇರಬೇಕಾಗಿತ್ತು. ಬಟ್ ಹೋಗೋಕ್ಕಾಗಿಲ್ಲ. ಬಟ್ ಇವತ್ತು ನೈಟ್ ಹೊರಡ್ತೀವಿ ಅಂತ ಹೇಳಿದ್ದೀವಿ. ನೈಟ್ ಇದು ಟ್ರೈನಿಗೆ ಹೋಗೋಣ ಅಂತೇಳಿ. ಇಲ್ಲಿ ಬಂದ ಮೇಲೆ ಏನು ಗೊತ್ತಾ, ಹೋಗೋದಕ್ಕೆ ಬಿಡಲ್ಲ. ಇರಿ ಒಂದು ದಿವಸ ಇರಿ ಅಂತೇಳಿ ಇದೇ ಥರ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಾದರೂ ಒಂದು ಸಲ ಬರೋದಲ್ವ ಅಂತೇಳಿ ಇದ್ದಿದ್ದು. ಸೊ ಇವತ್ತು ನನ್ನ ಹಸ್ಬೆಂಡಿಗೆ ಅಲ್ಲಿದು ಮೀನು ತಿನ್ನೋದಕ್ಕೆ ಆಸೆ ಆಗ್ತಾಯಿತ್ತು. ಸೊ ಅಲ್ಲಿಂದ ಮೀನು ತಗೊಂಡ್ರು ಅವರು. ಅಲ್ಲಿ ತಗೊಳ್ಳೋದಾದರೆ ಸ್ವಲ್ಪ ತಗೊಳ್ಳಲ್ಲ, ಜಾಸ್ತಿ ಕ್ವಾಂಟಿಟಿಲೇ ತಗೊಳ್ಳೋದು. ಊಟಕ್ಕಿಂತ ಜಾಸ್ತಿಯಾಗಿ ಮೀನೇ ತಿಂದುಬಿಡ್ತಾರೆ ಆ ದಿವಸ. ಸೊ ಹಾಗಾಗಿ ಒಂದು 5 kg ಅಷ್ಟು ಮೀನು ತಗೊಂಡಿದ್ರು. ಹಾಗೆಯೇ ಅಲ್ಲೊಂದು ಮನೆ ಇತ್ತು. ಆ ಮನೆಯಲ್ಲಿ ಈ ಥರ ದಾಳಿಂಬೆ ಗಿಡ ಇತ್ತಲ್ವ, ಇದರಲ್ಲಿ ಫುಲ್ಲು ದಾಳಿಂಬೆ ಆಗಿಬಿಟ್ಟಿತ್ತು. ಅಂದರೆ ಹಣ್ಣಾಗಿಲ್ಲ, ಕಾಯಿನೇ ಇತ್ತು, ಬಟ್ ಜಾಸ್ತಿ ಆಗಿಬಿಟ್ಟಿತ್ತು. ಅಂದರೆ ನಾನು ಇವಾಗ ನೋಡಿಲ್ಲ ಇವಾಗ ಇಲ್ಲಿ ತನಕ. ನಮ್ಮ ಅಮ್ಮನ ಮನೆಯಲ್ಲಿ ನಾವು ಫಸ್ಟ್ ಚಿಕ್ಕವರಿದ್ದಾಗ ಅಲ್ಲಿ ಮರ ಇತ್ತೊಂದು, ಅದರಲ್ಲಿ ಆಗ್ತಾಯಿತ್ತು. ಬಟ್ ಇಷ್ಟು ದೊಡ್ಡ ಸೈಜಲ್ಲಿ ಆಗ್ತಾಯಿದ್ದಿಲ್ಲ, ಚಿಕ್ಕದಾಗ್ತಾಯಿತ್ತು, ಬೀಳ್ತಾಯಿತ್ತು. ಬಟ್ ಇಷ್ಟು ದೊಡ್ಡದಾಗಿ ಮರದಲ್ಲಿ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ಆಗಿತ್ತು. ಸೊ ಇಲ್ಲಿ ಫಿಶ್ ತಗೊಂಡಿದ್ರ. ಸೊ ಹೆಂಗಸರು ಯಾರು ಕ್ಲೀನ್ ಮಾಡ್ತಾ ಇಲ್ಲ, ಎಲ್ಲ ಗಂಡಸರೇ ಕೂತ್ಕೊಂಡು ಇಲ್ಲಿ ಫಿಶನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ಜನ ಇರುವಾಗ ಮನೆಯಲ್ಲಿ ಕೆಲಸನೂ ಲೇಟ್ ಆಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ಕೆಲಸ ಆಗುವಾಗ ಲೇಟ್ ಆಯಿತು, ಹಾಗಾಗಿ ನಂತರ ಮನೆ ಕೆಲಸ ಎಲ್ಲ ಆಗುವಾಗ ಲೇಟ್ ಆಗುತ್ತಲ್ವ. ಹಾಗಾಗಿ ಹಸ್ಬೆಂಡ್ಗಳೇನು ಮಾಡಿದರು ಅಂದರೆ ಹಸ್ಬೆಂಡ್ಗಳಂತಿದ್ದು ಜೆಂಟ್ಸ್ ಏನು ಮಾಡಿದೆ ಅಂದರೆ ಫಿಶನ್ನು ಕ್ಲೀನ್ ಮಾಡಿದರು. ನಂತರ ಊಟ ಎಲ್ಲ ಮಾಡಿ ಆದಮೇಲೆ ಇವಾಗ ನೈಟಲ್ಲಿ ನಾವು ಹಾಸನ ಹೋಗ್ತಾ ಇದ್ದೀವಿ. ಅಲ್ಲಿ ಸರ್ಕಸ್ ಹಾಕಿದ್ರು. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತೇಳಿ 2 ಜಾಗ, ಸಕಲೇಶಪುರದಲ್ಲಿ ಜಾತ್ರೆ ಇತ್ತು, ಅಲ್ಲಿಗೆ ಹೋಗೋದಾ ಸರ್ಕಸಿಗೆ ಹೋಗೋದಾ ಅಂತೇಳಿ ಪ್ಲ್ಯಾನ್ ಮಾಡಿ ಕೊನೆಗೆ ಹಾಸನ ಹೋಗೋಣ ಅಂತೇಳಿ. ಯಾಕಂದರೆ ಹಾಸ್ಪಿಟಲ್ಗೂ ಹೋಗಬೇಕಾಗಿತ್ತು ನಮಗೆ, ಅಲ್ಲಿ ಮಗು ಇನ್ನೂ ಹಾಸ್ಪಿಟಲಲ್ಲೇ ಇದೆ. ಅದಕ್ಕೋಸ್ಕರ ಹಾಸನಕ್ಕೇ ಹೋಗೋಣ, ಹಾಸನದಿಂದ ನಂತರ ಇಲ್ಲಿ ಹೋಗೋಣ ಅಂತೇಳಿ, ಹಾಸ್ಪಿಟಲ್ ಹೋಗೋಣ ಅಂತೇಳಿ. ಅಂದರೆ ಸರ್ಕಸಿಗೆ ಹೋಗಿ ನಂತರ ಹಾಸ್ಪಿಟಲ್ ಹೋಗೋಣ ಅಂತೇಳಿ. ಸೊ ಇವಾಗ ಬಂದಿದ್ದೀವಿ. ನನಗಂತೂ ಒಂಚೂರು ಇಷ್ಟ ಆಗಿಲ್ಲ. ಅಂದರೆ ಮಂಗಳೂರಲ್ಲಿ ಹಾಕಿದ್ರು. ನಾನು ಒಂದು 13-14 ವರ್ಷ ಆಯಿತು ಹೋಗಿ ಇದಕ್ಕೇನು ಸರ್ಕಸ್ಸಿಗೆ. ಜಂಬೋ ಸರ್ಕಸ್ ಹೇಳಿ ಹಾಕಿದ್ರು ಆವಾಗ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ಸರ್ಕಸ್ಗಳೆಲ್ಲ ಜಾಸ್ತಿ ಇತ್ತು. ಬಟ್ ಇದರಲ್ಲಿ ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಒಂದು ಎನಿಮಲ್ಸ್ ಇಲ್ಲ. ಆಮೇಲೆ ಸರ್ಕಸ್ಸೂ ಜಾಸ್ತಿ ಏನಿಲ್ಲ, ನನಗೊಂಚೂರು ಇಷ್ಟ ಆಗಿಲ್ಲ. ನಾನು ಅಲ್ಲಿ ಬರುವಾಗ ರಿವ್ಯೂ ಕೇಳ್ತಾ ಇದ್ರು ಹೇಗಿತ್ತು ಅಂತೇಳಿ. ನಾನು ಡೈರೆಕ್ಟಾಗಿಯೇ ಹೇಳಿಬಿಟ್ಟೆ ಒಂಚೂರು ಚೆನ್ನಾಗಿಲ್ಲ ಅಂತೇಳಿ. ಯಾಕೆಂದರೆ ನಾನು ನೋಡಿದ್ದೀನಿ ಫಸ್ಟಿಗೆ ಸರ್ಕಸ್, ಹಾಗಾಗಿ ನನಗದು ಆ ಸರ್ಕಸ್ಸಿಗೂ ಈ ಸರ್ಕಸ್ಸಿಗೂ ಕಂಪೇರ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಅನ್ನಿಸ್ತು. ಅಷ್ಟೊಂದಲ್ಲ, ಚೆನ್ನಾಗೇ ಇಲ್ಲ ಅಂತೇಳಿ ಅನ್ನಿಸ್ತು. ನಾನು ಮಂಗಳೂರಲ್ಲಿ ನೋಡಿರೋದು ತುಂಬಾ ಚೆನ್ನಾಗಿತ್ತು ಸರ್ಕಸ್. ಸೊ ಇವಾಗ ಇಲ್ಲಿ ಸರ್ಕಸ್ ಎಲ್ಲ ನೋಡ್ತಾ ಇದ್ವಿ. ಈ ಹೆಣ್ಮಕ್ಳು ನೋಡುವಾಗ ತುಂಬ ಬೇಜಾರಾಗ್ತಾ ಇತ್ತು. ಯಾಕೆಂದರೆ ಇಷ್ಟು ಜನರ ಮುಂದ್ಗಡೆ ಈ ಥರ ಎಲ್ಲ ಮಾಡ್ತಾರಲ್ವ. ಸೊ ಯಾರೂ ಒಳ್ಳೆ ಇದರಿಂದ ಆಗಿರಲ್ಲ, ಯಾಕೆಂದರೆ ಬ್ಯಾಕ್ಗ್ರೌಂಡಿಂದ ಇರಲ್ಲ ಅವ್ರಿಗೆ ಅಂದರೆ ಕಷ್ಟ ಇರುತ್ತೆ, ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಈ ಥರ ಸರ್ಕಸ್ ಎಲ್ಲ ಮಾಡ್ತಾಯಿದ್ದಾರೆ. ಅದರಲ್ಲಿ ಅಂದರೆ ಈ ಥರದೆಲ್ಲ ಬಿದ್ದರೆ, ಕೈಗೆ ಕಾಲಿಗೆ ಈ ಥರದೆಲ್ಲ ಬಿದ್ದರೆ ತುಂಬ ನೋವಾಗೋದು, ಈ ಥರದೆಲ್ಲ ಆಗುತ್ತೆ. ಬಟ್ ಏನು ಮಾಡೋದು, ಕಷ್ಟಕ್ಕೋಸ್ಕರ ಮಾಡ್ತಾರೆ. ನೋಡುವಾಗಂತೂ ಬೇಜಾರಾಗ್ತಿತ್ತು. ತುಂಬಾ ಚೆನ್ನಾಗಿದ್ರು ಹುಡುಗಿರೆಲ್ಲರೂ, ಖುಷಿ ಆಗ್ತಾಯಿತ್ತು ನೋಡೋದಕ್ಕೇ. ಅಂದರೆ ನೇಪಾಳ ಕಡೆ, ಅಸ್ಸಾಂ ಕಡೆಯವರಾಗಿರ್ಬೋದು, ಅದೇ ಥರ ಕಾಣಿಸ್ತಾ ಇತ್ತು ಫೇಸ್. ಸೊ ಹಾಗೆಯೇ ನನಗೆ ತುಂಬ ದಿವಸದಿಂದ ಆಸೆ ಆಗ್ತಾಯಿತ್ತು, ಹಾಸನದಲ್ಲಿ ಕಬಾಬ್ ಸಿಗುತ್ತೆ ಅದನ್ನು ತಿನ್ನೋದಕ್ಕೆ ಅಂತೇಳಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಕಬಾಬ್ ತಿನ್ನೋಣ ಅಂತೇಳಿ ಅಲ್ಲಿ ಹೋದರೆ. ಬಟ್ ನಮಗೆ ಕಬಾಬ್ ಸಿಕ್ಕಿಲ್ಲ. ನಮಗೆ ಕೈಮದ್ದು ಉಂಡೆ ಬರುತ್ತಲ್ವ, ಅದು ಸಿಕ್ಕಿರೋದು. ಕಬಾಬ್ ಖಾಲಿ ಆಗಿಬಿಟ್ಟಿತ್ತು, ಯಾಕಂದರೆ ನಾವು ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಹಾಸ್ಪಿಟಲ್ಗೆ ಬರುವಾಗಲೇ 10 ಗಂಟೆ ಆಗಿಬಿಟ್ಟಿತ್ತು. ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಇಷ್ಟು ಜನರನ್ನು ಬಿಡ್ತಾರೆ, ಅಷ್ಟೊತ್ತಿಗೂ ಬಿಡ್ತಾರೆ. ಮತ್ತು ನಂತರ ನಾನು ಒಳಗಡೆಯಿಂದ ಹಾಸ್ಪಿಟಲಲ್ಲಿ ಮಾಡಿಲ್ಲ, ಯಾಕೆಂದರೆ ಎಲ್ಲರೂ ಒಂಥರ ಮಗುನ ನೋಡಿದ ತಕ್ಷಣ ಮಗು ಜೊತೆ ಆಟ ಆಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ರು. ನಾನು ಅದೇ ಥರ ಇತ್ತು. ಸೊ ಹಾಗಾಗಿ ವೀಡಿಯೋ ಮಾಡಿಲ್ಲ. ಇವಾಗ ನಂತರ ರಿಟರ್ನ್ ನಾವಿಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ಮಂಜಿತ್ತು, ರೋಡ್ಗಳೇ ಕಾಣಿಸ್ತಾ ಇದ್ದಿಲ್ಲ, ಅಷ್ಟೊಂದು ಮಂಜಿತ್ತು ಹೋಗುವಾಗ.
ನಂತರ ನಾವು ಅಲ್ಲಿಂದ ಏನು ಮಾಡಿದ್ವಿ ಅಂದರೆ ರಾತ್ರಿ 2 ಗಂಟೆಗೆ ನಮಗೆ ಟ್ರೈನ್ 3 ಗಂಟೆಗೆ ಟ್ರೈನ್ ಇದ್ದಿದ್ದು. 2 ಗಂಟೆ ಅಷ್ಟೊತ್ತಿಗೆ ಮನೆಯಿಂದ ಹೊರಟು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಯಾರೂ ಇಲ್ಲ, ಇಲ್ಲಿ ಸಕಲೇಶಪುರದಲ್ಲಿ ಇದೆಯಲ್ವ ರೈಲ್ವೆ ಸ್ಟೇಷನಲ್ಲಿ ಜನನೇ ಇರಲ್ಲ, ಅಲ್ಲಿ ಖಾಲಿ ಖಾಲಿ ಇರುತ್ತೆ. ಹಾಗೆ ತುಂಬಾ ಚಳಿ ಆಗ್ತಾಯಿತ್ತು. ಬರೀ ಬುರ್ಕ ಹಾಕ್ಕೊಂಡಿದ್ದೆ, ನಂತರ ಚಳಿ ಆಗಿಬಿಟ್ಟು ಅದಕ್ಕೆ ಶಾಲೂ ಹಾಕ್ಕೊಬಿಟ್ಟೆ. ಯಾಕೆಂದರೆ ಅಷ್ಟೊಂದು ಚಳಿ ಅಂದರೆ ಅಲ್ಲಿ ಸೀಟಲ್ಲಿ ಇಟ್ಟಿರ್ತಾರಲ್ವ ಅದೆಲ್ಲ ಕಬ್ಬಿಣದಲ್ವ, ಅದರಲ್ಲೇ ಕೂತ್ಕೊಳ್ಳೋದಕ್ಕೆ ಆಗ್ತಾಯಿತ್ತಿಲ್ಲ, ಅಷ್ಟೊಂದು ಚಳಿ ಇತ್ತು. ಸೊ ಫೈನಲಾಗಿ ನಮ್ಮ ಟ್ರೈನೂ ಬಂದಿದೆ ಇವಾಗ. ನಂತರ ನಾನು ಟ್ರೈನಲ್ಲಿ ಏನೂ ವೀಡಿಯೋ ಮಾಡಿಲ್ಲ, ಯಾಕೆಂದರೆ 3:15 ಆಗಿಬಿಟ್ಟಿತ್ತು ಟ್ರೈನ್ ಬರೋಷ್ಟೊತ್ತಿಗೆ. ನಿದ್ದೆ ಅಂದರೆ ನಿದ್ದೆ, ಮಲಗಿದ್ದೆ. ಸೊ ಇವಾಗ ಬೆಳಿಗ್ಗೆ ಮಂಗಳೂರು ರೀಚ್ ಆಗಿದ್ದೀವಿ. ನಂತರ ಮನೆಗೆ ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಹೋಟೆಲಿಗೆ ಹೋಗಿಲ್ಲ, ಹೋಟೆಲಿಂದ ಬರುವಾಗ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಇದೆಯಲ್ವ ಅದನ್ನು ಬಂದಿದ್ದೀವಿ ನಾವು ಮನೆಯಲ್ಲೇ ತಿನ್ನೋಣ ಅಂತೇಳಿ. ಸೊ ಫ್ರೆಂಡ್ಸ್, ಇವಾಗ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಮಕ್ಕಳು ಸ್ಕೂಲ್ ಹೋಗಿದ್ದಾರೆ. ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಿಂತ ಮೊದಲು ರೀಚ್ ಆಗಬೇಕು ಅಂದ್ಕೊಂಡಿದ್ದೆ, ಯಾಕೆಂದರೆ 3-4 ಡೇಸ್ ಆಯಿತು ಮಕ್ಕಳನ್ನ ನೋಡೋದೆ. ಹಾಗಾಗಿ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಿಂತ ಮೊದಲೇ ರೀಚ್ ಆಗೋಣ ಅಂತೇಳಿ. ಬಟ್ ಆಗಿಲ್ಲ, ಸ್ವಲ್ಪ ಲೇಟ್ ಆಯಿತು, ಟ್ರೈನ್ ಸ್ವಲ್ಪ ಡಿಲೇ ಆಗಿಬಿಟ್ಟು. ಹಾಗಾಗಿ ಇವಾಗ ಮನೆಗೆ ಬಂದಿದ್ದೀನಿ. ಮನೆಯೆಲ್ಲ ಫುಲ್ಲು ಪಸಾರಾಗಿಬಿಟ್ಟಿದೆ. ಎಲ್ಲಾದರೂ ಹೋಗಿಬಿಟ್ಟು ಬಂದರೆ ಗೊತ್ತಿದೆಯಲ್ವ ಮನೆ ಯಾವ ಥರ ಇರುತ್ತೆ ಅಂತೇಳಿ, ಒಂಥರ ಧೂಳು ಥರ ಇರುತ್ತೆ. ಹಾಗೆಯೇ ನಾವಲ್ಲಿ ತಗೊಂಡು ಹೋಗಿರೋ ಬಟ್ಟೆನೇ ಯಾವುದನ್ನು ನಾನು ವಾಶಿಗೆ ಹಾಕಿತ್ತಿಲ್ಲ. ಈ ಮನೆಯಲ್ಲೇ ಬಂದು ವಾಶ್ ಮಾಡೋಣ ಅಂತೇಳಿ. ಸೊ ಅದನ್ನೆಲ್ಲ ಇವಾಗ ಮಾಡೋದಿದೆ. ಮನೆಯೂ ಕ್ಲೀನ್ ಮಾಡಬೇಕು ಇವಾಗ. ಮನೆಯೆಲ್ಲ ಕ್ಲೀನ್ ಮಾಡಿದ ಮೇಲೆ ಏನು ನಾಳೆಯಿಂದ ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ. ಇವತ್ತು ಏನೇನಾಯಿತು, ಏನೇನು ಮಾಡಿದ್ವಿ ಅಂತೇಳಿ ಅದನ್ನು ಮಾತ್ರ ಸ್ವಲ್ಪ ನಾನು ಶೇರ್ ಮಾಡ್ತಾ ಇರೋದು. ಜಾಸ್ತಿ ಲೆಂತ್ ಆಗಿರೋ ವೀಡಿಯೋನೂ ಅಲ್ಲ, ಸ್ವಲ್ಪ ಚಿಕ್ಕ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಏನು ತಂಗಿರು ಇಲ್ಲ, ಅವರೂ ಬಂದಿಲ್ಲ ಇನ್ನೂ. ಅವರೂ ಮೈಸೂರಲ್ಲಿದ್ದಾರೆ. ಇವತ್ತು ಹೊರಡ್ತೀನಿ ಅಂತ ಹೇಳಿದ್ದಾರೆ, ಯಾವಾಗ ಹೊರಡ್ತಾರೋ ಅಂತೇಳಿ ಗೊತ್ತಿಲ್ಲ. ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಕೆಲಸ ಎಲ್ಲ ಮಾಡಿ, ಅಥವಾ ಆ ಟೈಮಲ್ಲಿ ವ್ಲಾಗ್ ಮಾಡೋಕ್ಕಾದ್ರೆ ವ್ಲಾಗ್ ಮಾಡ್ತೀನಿ, ಏನಾಗುತ್ತೆ ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ವೀಡಿಯೋಸ್ ಇದೆಯಲ್ವ, ಅಂದರೆ ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ ನಿಮಗೆ ಬೇಗನೆ ಬಂದು ರೀಚ್ ಆಗುತ್ತೆ. ಸೊ ಇನ್ನೇನು, ಹಾಗೆ ಏನಾದರೂ ನಮಗೆ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.